ಆತ್ಮೀಯ ಪತ್ರಕರ್ತರ ಬಂಧುಗಳಿಗೆ ನಮ್ಮ ಏನು ಇವತ್ತು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ, ಈ ದಿನ ಆತ್ಮೀಯರೇ, ಏನು ರಾಜ್ಯ ಸರ್ಕಾರ ಇತ್ತೀಚೆಗೆ ಕೆಲ ಕನ್ನಡ ಪರ ಹೋರಾಟಗಾರರು ಕನ್ನಡ ನಾಮಫಲಕಗಳಲ್ಲಿ ಕಡ್ಡಾಯವಾಗಿ 60% ಕನ್ನಡವನ್ನ ಅಳವಡಿಸಬೇಕು ಅಂತೇಳಿ ಹೋರಾಟಗಳು ಮಾಡ್ತಾ ಇದ್ರು. ಇದು ಸುಮಾರು 30 ವರ್ಷಗಳಿಗಿಂತ ಹಿಂದೆನೆ ಕರ್ನಾಟಕದಲ್ಲಿ ಒಂದು ಕಾನೂನು ಜಾರಿಯಾಗಿದೆ. 60% ಕನ್ನಡ ನಾಮಫಲಕಗಳಲ್ಲಿ ಎಲ್ಲಾ ತರಹದ ಮಳಿಗೆಗಳು, ಕಾರ್ಖಾನೆಗಳು, ಕಚೇರಿಗಳು ಎಲ್ಲದರಲ್ಲೂ 60% ಇರಬೇಕು ಅನ್ನೋದೊಂದು ಕಾನೂನು ಇತ್ತು. ಅದನ್ನ ಜಾರಿಗೆ ತರದ ರಾಜ್ಯ ಸರ್ಕಾರವನ್ನ ವಿರೋಧಿಸಿ ಕೆಲ ಕನ್ನಡ ಪರ ಸಂಘಟನೆಗಳು ನಾಮಫಲಕಗಳ ತೆರವು ಅಭಿಯಾನ ಮಾಡೋಕ್ಕೆ ಶುರು ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮತ್ತು ಕನ್ನಡ ಪರ ಹೋರಾಟಗಾರರ ಮಧ್ಯೆ ಒಂದು ವ್ಯವಹಾರ ನಡೆದು ಕನ್ನಡ ಪರ ಹೋರಾಟಗಾರನನ್ನ ಜೈಲಿಗೆ ಹಾಕಿ ರಾಜ್ಯ ಸರ್ಕಾರ ಒಂದು ಕಾನೂನನ್ನ ತಂತು. ಮತ್ತೆ ಫೆಬ್ರವರಿ 28 ಕೊನೆಯ ಗಡುವು ಕೊಟ್ಟಿತ್ತು. ಫೆಬ್ರವರಿ 28 ಮುಗೀತು. ಕೆಲವರು ಮಾತ್ರ ಅಳವಡಿಸಿದ್ದಾರೆ, ಆದರೆ ಇನ್ನು ಉಳಿದ ಕೆಲವರು ಅದನ್ನ ಜಾರಿಗೆ ತರಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸುಮಾರು ಬೇರೆ ತಾಲೂಕುಗಳು, ಜಿಲ್ಲೆಗಳಲ್ಲಿ ಹೋರಾಟಗಳು ನಡೀತಾ ಇದ್ದಾವೆ. ನಾಮಫಲಕ ಏನು 60% ಭಾಗ ಕನ್ನಡ ಇಲ್ಲದೆ ಇರುವಂತ ನಾಮಫಲಕಗಳ ತೆರವು ಅಭಿಯಾನ ನಡೀತಾ ಇದೆ, ಹೋರಾಟಗಳು ನಡೀತಾ ಇದೆ, ಪೊಲೀಸರ ಕೇಸ್ ಹಾಕೋದು ನಡೀತಾ ಇದೆ. ಕನ್ನಡ ಪರ ಹೋರಾಟನ ನಾವು ನಮ್ಮ ಭಾಷೆ, ನಮ್ಮ ಸ್ವತ್ತಿಗೆ ನಾವು ಕೇಸುಗಳು ಹಾಕೊಂಡು ಹೋರಾಟ ಮಾಡುವಂಥ ದುಸ್ಥಿತಿಗೆ ತಲುಪಿದ್ದೀವಿ. ಆದ್ರಿಂದ ಮುಳಬಾಗಿಲಿನಲ್ಲಿ ಕೂಡ ನಮ್ಮ ಕನ್ನಡ ಪರ ಸಂಘಟನೆಗಳು ಹೆಚ್ಚು ಸಕ್ರಿಯವಾಗಿದ್ದೇವೆ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ, ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಹರೀಶ್ ಗೌಡರ ನೇತೃತ್ವದಲ್ಲಿ ಸುಮಾರು 2 ಅಭಿಯಾನ ಮಾಡಿದ್ದೀವಿ. ಕನ್ನಡ ನಾಮಫಲಕಗಳನ್ನು ಅಳವಡಿಸಬೇಕು ಅಂತೇಳಿ. ಇದು ಏನು ರಾಜ್ಯ ಸರ್ಕಾರನೇ ಒಂದು ಗಡುವು ಕೊಟ್ಟಿದ್ರಿಂದ ನಾವು ಸುಮ್ಮನಿದ್ವಿ, ಯಾವುದೂ ಹೋರಾಟ ಮಾಡಲಿಲ್ಲ, ಯಾವುದು ಅಭಿಯಾನ ಮಾಡೋಕ್ಕೆ ಹೋಗದೆ ಸುಮ್ಮನೆ ಇದ್ವಿ. ಈಗ ರಾಜ್ಯ ಸರ್ಕಾರನ ಗಡುವು ಮುಗಿದಿದೆ. ನಗರಸಭೆ ಮುಖ್ಯಾಧಿಕಾರಿಗಳು ಹಾಗೂ ನಗರಸಭೆ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ವಿ. ಅವರು ಕೂಡ ಗಡುವು ನಾವು ರಾಜ್ಯ ಸರ್ಕಾರದ ಒಂದು ಗಡುವನ್ನ ಬೇಡ, ನಾವು ಇನ್ನೊಂದು ಕೆಲವು ದಿನ ಸಮಯ ಕೊಡೋಣ ಅಂತ ಹೇಳಿದ್ರು. ಅವ್ರ ಮಾತಿಗೂ ನಾವು ಬೆಲೆ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ದಿನ ನಮ್ಮ DSP ಸಾಹೇಬ್ರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ನಗರಸಭೆ ಅಧಿಕಾರಿಗಳಿಗೂ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಏನು ನಮ್ಮ ಕರಪತ್ರಗಳನ್ನು ಓಡಿಸ್ತಾ ಇದ್ದೀವಿ. ಮುಂದೆ ಎಲ್ಲ ಅಂಗಡಿಗಳ ಮಾಲೀಕರು, ಕಾರ್ಖಾನೆಗಳ ಮಾಲೀಕರು, ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ಅಂಗಡಿಗಳ ಮಾಲೀಕರು, ಬಸ್ ಮಾಲೀಕರು ಎಲ್ಲರಿಗೂ ನಮ್ಮೊಂದು ಕರಪತ್ರದ ಮೂಲಕ ಮನವಿ ಮಾಡ್ಕೊಂತೀವಿ. ಏನಂದ್ರೆ ಕನ್ನಡವನ್ನ ರಾಜ್ಯ ಸರ್ಕಾರ ಆದೇಶ ಕೆಲವರಿಗೆಲ್ಲ ತಿಳಿದಿರಲ್ಲ. ಅವರು ಮಾಧ್ಯಮ ಅಂಗಡಿಗಳಲ್ಲಿ ಕೂತ್ಕೊಂಡು ಅವ್ರ ವ್ಯವಹಾರಗಳು ಮಾಡ್ತಾ ಮಾಧ್ಯಮಗಳು ನೋಡಿರಲ್ಲ, ಪೇಪರ್ ನೋಡಿರಲ್ಲ. ಅಂತಹವ್ರಿಗೆ ನಾವು ತಿಳಿಪಡಿಸಿ ಅದಕ್ಕೂ ಮೀರಿ ಅವ್ರು ಮಾಡಲಿಲ್ಲ ಅಂತಂದ್ರೆ ನಮ್ಮ ಮುಳಬಾಗಿಲು ನಗರಸಭೆಯ ಮೇಲೆ ಒತ್ತಡ ಮಾಡ್ತೀವಿ. ಅವ್ರು ಮಾಡಲಿಲ್ಲ ಅಂತಂದ್ರೆ ನಾವು ನಗರಸಭೆ ಮುಂದೆ ಒಂದು ದೊಡ್ಡ ಪ್ರತಿಭಟನೆ ಮಾಡ್ತೀವಿ. ಇದು ಗಡಿ ಪ್ರದೇಶ, ಮೂಡಲಬಾಗಿಲು, ಇಲ್ಲಿಂದ ಅಭಿಯಾನ ಶುರು ಮಾಡಬೇಕು ಅನ್ನೋದು. ಇಲ್ಲಿ ನಾವು ಪ್ರಾರಂಭ ಮಾಡಿ ಇಲ್ಲಿ ನಾವು ಯಶಸ್ವಿ ಆದ್ರೆ ರಾಜ್ಯಕ್ಕೆ ಮಾದರಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದೀವಿ. ಇಲ್ಲಿ ಯಶಸ್ವಿ ಮಾಡಿ ತೀರ್ತೀವಿ. ಮಾಡೋವರೆಗೂ, ಯಶಸ್ವಿ ಆಗೋವರೆಗೂ ನಾವು ಬಿಡಲ್ಲ ಅಂತಾನು ಈ ಮುಖಾಂತರ ಹೇಳ್ತೀವಿ. ನಮ್ಮ ಭಾಷೆ, ನಾವೇನು ತಮಿಳ್ ಕೇಳ್ತಾ ಇಲ್ಲ, ಮಲಯಾಳಂ ಕೇಳ್ತಿಲ್ಲ, ಏನು ಕೇಳ್ತಿಲ್ಲ. ನಮ್ಮ ನಾಡು, ನಮ್ಮ ಭಾಷೆ, ನಮ್ಮ ನಾಡು. ನಾವು ಕರ್ನಾಟಕದ ನೀರು ಕುಡಿತಾ ಇದ್ದೀವಿ, ಕರ್ನಾಟಕ ಸರ್ಕಾರದ ಸವಲತ್ತುಗಳನ್ನ ಪಡ್ಕೊಂತೀವಿ. ನಮ್ಮ ಭಾಷೆ ಹಾಕಕ್ಕೆ ದೊಡ್ಡ ರೋಗ ಏನಿಲ್ಲ. ನಮ್ಗೆ ಮುಚ್ಕೊಂಡು ಹಾಕ್ಲೇಬೇಕು. ನಾನಾಗ್ಲಿ, ಇವ್ರಾಗ್ಲಿ, ಇನ್ನೊಬ್ನಾಗ್ಲಿ ಮುಚ್ಕೊಂಡು ಹಾಕ್ಲೇಬೇಕು. ಇದು ಎಚ್ಚರಿಕೆನೆ ಅನ್ಕೊಂಡ್ರಿ, ಪರವಾಗಿಲ್ಲ. ಹಾಕ್ಲಿಲ್ಲ ಅಂದ್ರೆ ಕಾನೂನು ವ್ಯಾಪ್ತಿಯಲ್ಲಿ, ಕಾನೂನು ಮೀರಿ ನಾವು ಹೋಗಲ್ಲ, ಕಾನೂನು ವ್ಯಾಪ್ತಿಯಲ್ಲಿ ಅಧಿಕಾರಿಗಳನ್ನ ಮನೆ ಹತ್ರ ಹೋಗಿ ಮನೆಗೆ ಮುತ್ತಿಗೆಗಳಾಗ್ತೀವಿ. ಅವ್ರ ರಜೆ ಹಾಕೊಂಡು ಕಚೇರಿಗೆ ಬರ್ದಿರ ಮನೆಯಲ್ಲಿದ್ರೆ ಅವ್ರ ಮನೆಗಳು ಮುತ್ತಿಗೆ ಹಾಕೊಂಡು
ಅಧಿಕಾರಿಗಳ ಕೈಯಲ್ಲೇ ನಾವು ಒಂದು ಜಾರಿಗೆ ತರಿಸ್ತೀವಿ ಅಂತ ಹೇಳ್ತಾ ಈ ದಿನ ನಮ್ಮ DSP ಸಾಹೇಬ್ರನ್ನ ಭೇಟಿ ಮಾಡಿ ಒಂದು ಮನವಿ ಕೊಟ್ಬಿಟ್ಟು ಆಯುಕ್ತರಿಗೂ ಒಂದು ಮನವಿ ಕೊಟ್ಟು ಇದನ್ನು ಜಾರಿಗೆ ತರೋದಕ್ಕೆ ನಾವು ಹೇಳ್ತೀವಿ ಅಂತ ಈ ಮುಖ ದಯವಿಟ್ಟು ಮುಳಬಾಗಿಲಿನ ಎಲ್ಲಾ ಬಂಧುಗಳು ದಯವಿಟ್ಟು ನಮಗೆ ಕೆಲಸ ಕೊಡಬೇಡಿ. ಏನ್ ನಿಮ್ ಕೆಲಸ ಏನಿದೆ ನೀವೇ ಮಾಡ್ಕೊಳ್ಳಿ, ದಯವಿಟ್ಟು ನಮ್ಗ್ ಕೆಲಸ ಕೊಡಬೇಡಿ ಅಂತೇಳಿ ಮನವಿ ಮಾಡ್ಕೊಂತೀವಿ. ಒಂದು ತಿಂಗಳ ಕಾಲಾವಕಾಶ ಇದೆ, ಇನ್ನೂ ಕಾಲಾವಕಾಶ ಇದೆ. ದಯವಿಟ್ಟು ಕನ್ನಡವನ್ನ ಹಾಕಿ ನಮ್ಮ ಕೆಲ್ಸಗಳು ನಾವು ಮಾಡ್ಕೊಳಕ್ ಅವಕಾಶ ಕೊಡಿ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಂತ ಇದೀವಿ. ಇದೆ ಸೌಂದರ್ಯ ಹೋಟೆಲ್ ಅಂತ ಮುಳಬಾಗ್ಲಲ್ಲಿ ಒಂದಿತ್ತು, ಅದೀಗ ಮುಚ್ಚಿಬಿಟ್ಟಿದ್ದಾರೆ. ಅದ್ರ ಮೇಲೆ ಒಂದು ಜಿಮ್ ಇದೆ, ಅದ್ರಲ್ಲಿ ನೋಡಿ ಒಂದ್ ಅಕ್ಷರ ಕನ್ನಡ ಹಾಕಿಲ್ಲ. ಈ ಗೋಕುಂಟೆಗೆ ಹೋಗೋ ರೋಡಲ್ಲಿ ನೋಡಿ ಸುಮಾರು ಇದಾವೆ. ಇಲ್ಲಿ ನಾವು ಇಲ್ಲಿಂದ ಹೋಗ್ತೀವಲ್ವಾ, ಹೋಗೋ ಒಂದು ಮುಖ್ಯ ರಸ್ತೆಗಳಲ್ಲ ನೀವೇ ಗಮನಿಸ್ತಾ ಹೋಗಿ. ಅದನ್ನ ನಾವು ಮತ್ತೆ ನಗರಸಭೆ ಎದುರುಗಡೆ ಆಚೆ ಬಂದಿದ ತಕ್ಷಣ ಮೇಲೇನೆ ಒಂದು ಜಿಮ್ ಇದೆ, ಅಲ್ಲೂ ಇಲ್ಲ. ಜ್ಯೂಸ್ ಮ್ಯಾಜಿಕ್ ಅಂತ ಒಬ್ಬ ಹಾಕಿದಾನೆ, ಅದ್ರಲ್ಲಿ ಇಲ್ಲ. ಸುಮಾರು ಮತ್ತೆ ಇದಾವೆ, ಬೇಜಾನ್ ಇದಾವೆ. ಇನ್ನ ಚೆನ್ನೈ ಸಿಲ್ಕ್ಸ್ ಅವನ್ನ ಹಾಕಿರ್ಲಿಲ್ಲ, ಜ್ಯೂಸ್ ಮ್ಯಾಜಿಕ್ ಅವನ್ನ ಹಾಕಿರ್ಲಿಲ್ಲ. ನಾವೇ ಹೋಗಿ ನೋಡಪ್ಪ, ಇದು ಕನ್ನಡ ನಾಡು, ಇಲ್ಲಿ ಕನ್ನಡ ಬೇಕೇ ಬೇಕು, 60% ಕನ್ನಡ ಹಾಕ್ಬೇಕು ಅನ್ನೋದು ಕಾನೂನು 35 ವರ್ಷಗಳಿಂದ ಮುಂಚೆನೆ ಆಗಿದೆ ಅಂತೇಳಿ ಅವ್ರಿಗೆಲ್ಲ ಕೆಲವರಿಗೆಲ್ಲ ತಿಳುವಳಿಕೆ ಹೇಳಿದ ತಕ್ಷಣ ಅವ್ರು ಹಾಕಿದ್ದಾರೆ. ಸ್ವಲ್ಪ ಹಾಕಿದ್ದಾರೆ, ಒಂದು 20% 30% ಹಾಕಿದ್ದಾರೆ. ಮತ್ತೆ ಇತ್ತೀಚೆಗೆ DCC ಬ್ಯಾಂಕ್ ಕೆಳಗಡೆ, ಅದ್ರ ಕೆಳಗಡೆ ಒಬ್ಬ ಏನು ಭವಾನಿ ಪ್ಲೈವುಡ್ ಸೆಂಟರ್ ಅಂತ ಹಾಕಿದ್ದಾನೆ. ಅವನು ಕನ್ನಡ ಬಳಸಿರ್ಲಿಲ್ಲ, ನಾವು ಹೋಗಿ ಹೇಳಿದ್ವಿ, ಹಾಕಿದ್ದಾನೆ. ನಾವೇನ್ ದೌರ್ಜನ್ಯ ಮಾಡ್ಲಿಲ್ಲ, ಹೋಗಿ ನೋಡಪ್ಪ ಕನ್ನಡ ಬಳಸು ಅಂತೇಳಿ. ಮತ್ತೆ ನಾವು ಅಭಿಯಾನ ಮಾಡುವಾಗ 60%ಗಿಂತ ಹೆಚ್ಚು ಭಾಗ ಕನ್ನಡ ಬಳಸಿರೋರಿಗೆ ಒಂದು ಹೂವು ಕೊಟ್ಟಿ, ಅವ್ರಿಗೊಂದು ನಂಬಿಕೆ ಇಲ್ಲದಂತ ಒಂದು ಸಿಹಿ ಕೊಟ್ಟಿ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ. 60% ಭಾಗ ಹಾಕದವ್ರಿಗೆ ನಾವು ಒಂದು ನೋಡಪ್ಪ ಕನ್ನಡ ಬಳಸಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅರಿವು ಮೂಡಿಸಿ 28ನೇ ತಾರೀಕು ಗಡುವನ್ನು ಅವ್ರಿಗೆ ತಿಳಿಸ್ಕೊಡ್ತೀವಿ. ಸಿರಿಗನ್ನಡಂ ಗಲ್ಗೆ ಸಿರಿಗನ್ನಡಂ ಬಾಳ್ಗೆ. ಸರ್, ಏನು ಇವತ್ತೊಂದು ದಿನ ಈ ಕನ್ನಡ ನಾಮಫಲಕಗಳ ಅಳವಡಿಕೆ ಆಗಬೇಕು ಅನ್ನೋದೇನು ಸರ್ಕಾರದ ನಿಯಮ ಇದೆ, ಈ ಒಂದು ಸರ್ಕಾರದ ನಿಯಮದಲ್ಲಿ ಕನ್ನಡ ಬಳಕೆ ಆಗ್ತಾ ಇದೆ. ಗಡಿ ಭವನದಲ್ಲಿ, ಗಡಿನಾಡಲ್ಲಿ ಕನ್ನಡ ಬಳಕೆ ಆಗ್ತಾ ಇರೋದು ಬರೀ ಕಾಟಾಚಾರಕ್ಕೆ ಆಗ್ತಾ ಇದೆ ಅನ್ನೋದು ನಮ್ಮ ವಾದ. ಹೇಗೆ ಅಂತಂದ್ರೆ, ಸರ್ಕಾರದ ನಿಯಮ ಇರ್ತಕ್ಕಂಥದ್ದು ಕನ್ನಡದ ನಾಮಫಲಕಗಳಲ್ಲಿ ಕನ್ನಡ ಭಾಷೆಯನ್ನ 60% ಹೆಚ್ಚಾಗಿ ಬಳಸಬೇಕು ಅನ್ನೋದು ನಿಯಮ. ಆದ್ರೆ ಇದನ್ನ ಯಾರು ಪಾಲನೆ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಸಂಘಟನೆಗಳ ವಾದ ಏನು ಅಂತಂದ್ರೆ, 60% ಹೆಚ್ಚಾಗಿ ಕನ್ನಡವನ್ನೇ ಬಳಸಬೇಕು, ಇದು ಕನ್ನಡಮಯವಾಗಬೇಕು ಅನ್ನೋದು ನಮ್ಮ ಗುರಿಯಾಗಿರ್ತಕ್ಕಂಥದ್ದು. ಹಾಗೇನಾದ್ರೂ ಕನ್ನಡವನ್ನು 60% ಮೇಲ್ಪಟ್ಟು ಏನಾದ್ರು ಎಲ್ಲರ ಕಡೆ ಬಳಕೆ ಆಗಿದ್ದಲ್ಲಿ ನಮ್ದೇನು ತಕರಾರಿಲ್ಲ. ಅದಕ್ಕಿಂತ ಯಾರು ಕಡಿಮೆ ಬಳಸಿರ್ತಾರೆ, ಯಾರು ಸಂಪೂರ್ಣವಾಗಿ ಅನ್ಯ ಭಾಷೆಗಳನ್ನು ಬಳಸಿರ್ತಾರೆ, ಅವರ ವಿರುದ್ಧ ನಮ್ಮ ಹೋರಾಟ ಇರ್ತದೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಪತ್ರಿಕಾ ಮಾಧ್ಯಮ ವರದಿಗಾರರಿಗೆ ನಮಸ್ಕಾರ ಹೇಳ್ತಾ, ಯಾಕೆ ಅಂದರೆ ನಾವೇನೇ ಒಂದು ಕಾರ್ಯಕ್ರಮ ಮಾಡಿದ್ರೂ ಅದನ್ನು ಜನರ ಮುಂದೆ ತಗೊಂಡು ಹೋಗೋದು ನೀವೇನೆ. ನಾವು ಯಾವುದೇ ವಿಚಾರ, ಯಾರಿಗೋ ಒಂದು ಅನ್ಯಾಯ ಆಗಿದೆ, ಇನ್ನೊಂದು ಈ ಕನ್ನಡ ವಿಚಾರ, ಯಾವುದೇ ಒಂದು ವಿಚಾರ ನಾವು ಮಾಡಬೇಕಾದ್ರೆ ಅದನ್ನು ಮೊದಲನೇದಾಗಿ ಜನರ ಮುಂದ್ಗಡೆ ತಗೊಂಡು ಹೋಗೋದು ನೀವೇನೆ. ಅದಕ್ಕೆ ನಿಮಗೆ ನಮ್ಮೆಲ್ಲರ ಕಡೆಯಿಂದ ಸ್ವಾಗತ ಕೋರ್ತಾ, ಧನ್ಯವಾದಗಳನ್ನು ಅರ್ಪಿಸ್ತಾ, ಏನಿವತ್ತು ನಮ್ಮ ಕನ್ನಡ ನಾಮಫಲಕಗಳ ವಿಚಾರವಾಗಿ ಏನಿವತ್ತೊಂದು ಪತ್ರಿಕಾಗೋಷ್ಠಿ, ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದೀವಿ. ಈಗಾಗಲೇ ಸಾಕಷ್ಟು ವಿಚಾರ ನಮ್ಮ ಗೌರವಾಧ್ಯಕ್ಷರು ಹಾಗೂ ನಮ್ಮ ಹರೀಶ್ ಅಣ್ಣ ಅವರು ಹೇಳಿದ್ದಾರೆ. ಈಗ ಏನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಮುಳಬಾಗಿಲು ತಾಲೂಕು ಘಟಕ ವತಿಯಿಂದ ಈಗಾಗಲೇ ನಗರಸಭೆಯವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ. ಅವರು ಅದನ್ನು ಸ್ವೀಕರಿಸಿ ಅದಕ್ಕೆ ಏನು ಒಂದು ಆದೇಶ ಮಾಡಿದ್ರು, ಎಲ್ಲ ಅಂಗಡಿ ಮುಂಗಟ್ಟುಗಳು 60% ನಾಮಫಲಕ ಕನ್ನಡದಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಅದನ್ನು ಒಂದು ಆದೇಶನೂ ಮಾಡಿದ್ರು. ಆದ್ರೂ ಕೆಲವರು ಮಾಡಿದ್ದಾರೆ, ಇನ್ನೂ ಕೆಲವು ಹಾಗೆ ಇದೆ. ಅದಕ್ಕೆ ಈಗ ಮತ್ತೆ ಅವ್ರ ಜೊತೆ ಒಂದು ಚರ್ಚೆ ಮಾಡಿ, ಏನು ನಗರಸಭೆ ಪೌರಾಯುಕ್ತರ ಒಂದು ಸಹಕಾರದೊಂದಿಗೆ ಅವ್ರ ಜೊತೆ ಚರ್ಚೆ ಮಾಡಿ, ಇನ್ನು ಈಗೇನು ಸರ್ಕಾರ ಫೆಬ್ರವರಿ 28ರವರೆಗೂ ಗಡುವು ಕೊಟ್ಟಿತ್ತು, ಅದನ್ನು ಮೀರಿ ನಾವು ನಮ್ಮ ಒಂದು ಈ ಮುಳಬಾಗಲ್ ತಾಲೂಕಲ್ಲಿ ಎಲ್ಲ ಇರೋರು ನಮ್ಮ ಕನ್ನಡಿಗರೇ ಆಗಿರೋದ್ರಿಂದ ಅವ್ರ ಮಧ್ಯೆ ಅವರು ಜಗಳ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಏನು
ಪೌರಾಯುಕ್ತರ ಒಂದು ಸಹಕಾರದೊಂದಿಗೆ ನಮ್ಮ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಎಲ್ಲ ಕನ್ನಡಾಭಿಮಾನಿಗಳು ಮುಳಬಾಗಿಲಿಗ ಅವರ ಒಂದು ಸಹಕಾರದೊಂದಿಗೆ ಈಗ ಚರ್ಚೆ ಮಾಡಿ ಇನ್ನು ಇದೇ ಮಾರ್ಚ್ 30ರವರೆಗೂ ಒಂದು ಗಡುವನ್ನು ಕೊಡ್ತಾ ಇದ್ದೀವಿ. ಈ 30ರೊಳಗಾಗಿ ಇನ್ನೂ ಯಾರ್ಯಾರು ನಮ್ಮ ನಾಮಫಲಕ ಕಾಟಾಚಾರಕ್ಕೆ ಈ ಕೆಲವರು ಹಾಕಿದ್ದಾರೆ, ಏನೋ ಮೇಲ್ಗಡೆ ಬರೀ ಕನ್ನಡದಲ್ಲಿ ಒಂದು ಚಿಕ್ಕದಾಗಿ ಹಾಕ್ಕೊಂಡು ಅನ್ಯ ಭಾಷೆನ ದೊಡ್ಡದಾಗಿ ಹಾಕ್ಕೊಂಡು ಏನಿದ್ದೀರಾ ಅದನ್ನೆಲ್ಲ ಬದಲಾವಣೆ ಮಾಡಿ ನಮ್ಮ ಕನ್ನಡ ಭಾಷೆ ಏನಿದೆ ಎಲ್ಲಾ ನಾಮಫಲಕಗಳು ಕನ್ನಡಮಯ ಆಗ್ಬೇಕು ಅನ್ನೋದೇ ನಮ್ಮ ಗುರಿ. ಆದ್ರಿಂದ ನಮ್ಗೆ ಕೆಲಸ ಕೊಡಬೇಡಿ ದಯವಿಟ್ಟು. ಅದು ಯಾರೇ ಆಗ್ಲಿ, ಎಲ್ಲ ಅಂಗಡಿ ಮುಂಗಟ್ಟುಗಳು, ಹೋಟೆಲ್ಗಳು, ಏನೋ ಕಚೇರಿಗಳು, ಎಲ್ಲ ಕಡೆನೂ ಅಷ್ಟೇ, ದಯವಿಟ್ಟು ನಮ್ಗೆ ಕೆಲಸ ಕೊಡಬೇಡಿ, ಕಾನೂನನ್ನ ಕೈಗೆತ್ಕೊಳ್ಳೋ ತರ ಮಾಡಬೇಡಿ. ಇದು ನಮ್ಮ ಮನವಿ. ಈ 30ರವರೆಗೂ ನೋಡಿ, ಆಮೇಲೆ ಏನ್ ಮಸಿ ಬಳಿಯುವಂತ ಕಾರ್ಯಕ್ರಮ ನಾವು ಮಾಡ್ತೀವಿ. ಅದು ಆಮೇಲೆ ಏನು ಕಾನೂನ ಚೌಕಟ್ಟಿನಲ್ಲೇ ಮಾಡ್ತೀವಿ ಮಸಿ ಬಳಿಯುವಂತ ಕೆಲಸ. ನೀವು ಹಂಗೂ ಅದ್ರ ಮೇಲೇನೋ ಕೇಸು ಏನ್ ಹಾಕೋದಕ್ಕೂ ನಾವು ರೆಡಿ ಇದ್ದೀವಿ. ನಮ್ಮ ಕನ್ನಡ ಭಾಷೆಗಾಗಿ, ನಮ್ಮ ಕರ್ನಾಟಕಕ್ಕಾಗಿ, ಕನ್ನಡ ನಾಡಿಗಾಗಿ ನಾವು ಕೇಸ್ ಹಾಕ್ಸ್ಕೊಳ್ಳೋಕ್ಕೂ ರೆಡಿ ಇದ್ದೀವಿ. ಬೇರೆ ಯಾರನ್ನ ಸಾಯಿಸಿದ್ರೇನೋ ಇನ್ನೊಂದೋ ಮಾಡಿದ್ರೆ ಅದು ಬೇರೆ ಕೇಸ್ ಆಗುತ್ತೆ. ನಾವು ನಮ್ಮ ಕನ್ನಡಕ್ಕಾಗಿ ನಾವು ಕೇಸ್ ಹಾಕ್ಸ್ಕೊಳ್ಳೋಕ್ಕೂ ಜೈಲ್ಗೆ ಹೋಗೋಕ್ಕೂ ರೆಡಿ ಇದ್ದೀವಿ. ದಯವಿಟ್ಟು ನಮಗೆ ಕೆಲಸ ಕೊಡಬೇಡಿ ಅಂತ ತಮಗೆ ಸವಿನಯವಾಗಿ ಮನವಿ ಮಾಡ್ಕೊಂತ, ಈಗೇನು 30ರವರೆಗೂ ಗಡುವು ಕೊಟ್ಟಿದ್ವಿ ಅದರೊಳಗಾಗಿ ಎಲ್ಲ ನಾಮಫಲಕಗಳು ಕನ್ನಡಮಯ ಆಗಬೇಕು ಅಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಎಲ್ಲ ಕನ್ನಡಿಗರ ಪರವಾಗಿ ನಾವೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ನಿಮ್ಮ ಹೋರಾಟ ಬರೀ ನಾಮಫಲಕಕ್ಕೆ ಮಾತ್ರನಾ, ಇಲ್ಲ ಕನ್ನಡ ಉಳಿಸಿ ಬೆಳೆಸೋದಕ್ಕೆ ಏನಾದರೂ ಇದೆಯಾ? ಹೌದು, ಬರೀ ನಾಮಫಲಕಕ್ಕೆ ನಮ್ಮ ಹೋರಾಟ ಸೀಮಿತ ಆಗಿಲ್ಲ. ದಯವಿಟ್ಟು ನಿಮ್ಗೊಂದು ತಿಳಿಸ್ತಾ ಇದ್ದೀವಿ. ನಾವು ಸಂಘಟನೆಗೆ ಬಂದು 3 ವರ್ಷ ಆಯ್ತು. 3 ವರ್ಷಕ್ಕೂ ಈಗ 3 ವರ್ಷದಿಂದ ಏನು ನಾವು ಹಳ್ಳಿಗಳ ಕಡೆ ಎಷ್ಟೆಲ್ಲ ನಾವು ಕಾರ್ಯಕ್ರಮ ಮಾಡಿದ್ದೀವಿ, ಕನ್ನಡನ ಬೆಳೆಸೋದಕ್ಕೆ ಉಳಿಸೋದಕ್ಕೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಇನ್ನು ಗಡಿ ಭಾಗಗಳಲ್ಲೆಲ್ಲ ನಾನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂತಾ ಇದ್ದೀವಿ. ಎಲ್ಲ ಈಗೇನು ಸ್ವಲ್ಪ ಈಗೇನು ನಮ್ದು ಗಡಿ ಭಾಗ ಆಗಿರೋದ್ರಿಂದ ಈ ಕಡೆ ಬೇರೆ ಅನ್ಯ ಭಾಷೆಯ ಒಂದು ಬೆಳವಣಿಗೆಗಳು ಜಾಸ್ತಿ ಇತ್ತು. ಈಗ ನನಗ್ ಗೊತ್ತಿದ್ದ ಮಟ್ಟಕ್ಕೆ 3 ವರ್ಷದಿಂದ ಈ ಕಡೆಗೆ ಈಗ ನಾವು ವ್ಯತ್ಯಾಸ ನೋಡ್ಕೊಂಡ್ರೆ ತುಂಬಾ ನಾವು ಏನ್ ಬೆಳವಣಿಗೆ ಆಗಿದ್ದೀವಿ, ನಮ್ಮ ಭಾಷೆಯನ್ನ ಅವರಲ್ಲಿ ಬೆಳೆಸೋದಕ್ಕೆ ತುಂಬಾ ಬೆಳವಣಿಗೆ ಆಗಿದ್ದೀವಿ. ಅದೇ ತರ ಏನೀಗ ನಮ್ಮ ಎಲ್ಲಾ ಗಡಿ ಭಾಗಗಳಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನ ಹೆಚ್ಚೆಚ್ಚಾಗಿ ಮಾಡ್ತೀವಿ. ಅಲ್ಲೂ ಅಷ್ಟೇ ವ್ಯಾವಹಾರಿಕವಾಗಿ ಮಾತಾಡೋದು, ಎಲ್ಲಾ ವಿಚಾರಗಳನ್ನ ಕನ್ನಡದಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನ ಒಂದು ಅಭಿಯಾನ ಮಾಡಿದೀವಿ. ಈಗಾಗಲೇ ಮಾಡಿದೀವಿ, ಇನ್ನು ಮುಂದೇನೂ ಮಾಡ್ತೀವಿ. ಇನ್ನೇನೇ ನಾವು ಕಾರ್ಯಕ್ರಮ ಮಾಡ್ಬೇಕಂದ್ರೂ ಕನ್ನಡ ಕಾರ್ಯಕ್ರಮಗಳನ್ನ ಗಡಿ ಭಾಗಗಳಲ್ಲಿ ಮಾಡೋದಕ್ಕೆ ನಮ್ಮ ಎಲ್ಲ ಕನ್ನಡಿಗರ ಸಹಕಾರದೊಂದಿಗೆ ಅಲ್ಲೇ ಮಾಡ್ತೀವಿ.